ಜಮ್ಮು ಕಾಶ್ಮೀರ ಉಧಂಪುರ್ನಲ್ಲಿ ಭಾರೀ ಶೆಲ್ ದಾಳಿಯಾಗಿದೆ. ವಿಶೇಷ ರೈಲುಗಳನ್ನು ಓಡಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿತ್ತು. ವಿಶೇಷ ರೈಲುಗಳಲ್ಲಿ ವಿದ್ಯುತ್ ಅನ್ನು ನಿರ್ಬಂಧಿಸಿತ್ತು ರೈಲ್ವೆ ಇಲಾಖೆ. ರೈಲ್ವೆ ಸಂಚಾರದ ವೇಳೆ ವಿದ್ಯುತ್ ಅನ್ನು ಆನ್ ಮಾಡದೇ ಇರೋ ರೀತಿಯಲ್ಲಿ ಆದೇಶವನ್ನು ಕೂಡ ಹೊರಡಿಸಿತ್ತು. ವಿಶೇಷ ರೈಲು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ವಿಶೇಷ ರೈಲು ವ್ಯವಸ್ಥೆಯಲ್ಲಿ ಕೂಡ ವಿದ್ಯುತ್ ಅನ್ನು ಆನ್ ಮಾಡದೇ ಇರೋ ರೀತಿ ಆದೇಶವನ್ನ ಭಾರತ ಹೊರಡಿಸಿತ್ತು. ಒಂದೇ ಭಾರತ್ ಸೇರಿ 5 ಪ್ರಮುಖ ರೈಲುಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿತ್ತು. ಬ್ಲಾಕ್ಔಟ್ ಮಾಡಿ ನಿನ್ನೆ ರಾತ್ರಿ ಆದೇಶವನ್ನು ಹೊರಡಿಸಲಾಗಿತ್ತು. ಜಮ್ಮು ಏರ್ಪೋರ್ಟ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಾಂಬಾ, ಕುಪ್ವಾರ, ಪಠಾಣ್ಕೋಟ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿತ್ತು. ಜಮ್ಮು ಕಾಶ್ಮೀರದ ಹಲವೆಡೆ ಪಾಕ್ ದಾಳಿಯನ್ನು ನಡೆಸ್ತಾ ಇದೆ. ಉಧಂಪುರ್ನಲ್ಲಿ ಭಾರೀ ಶೆಲ್ ದಾಳಿಯಾಗಿದೆ. ವಿಶೇಷ ರೈಲುಗಳನ್ನು ಓಡಿಸೋದಕ್ಕೆ ರೈಲ್ವೆ ಇಲಾಖೆ ನಿರ್ಧಾರ ಮಾಡಿತ್ತು. ಯಾಕೆಂದ್ರೆ ಉತ್ತರ ಭಾರತದ 20ಕ್ಕೂ ಹೆಚ್ಚು ಏರ್ಪೋರ್ಟ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಏರ್ಪೋರ್ಟ್ ಮೇಲೆ, ರೈಲು ನಿಲ್ದಾಣಗಳ ಮೇಲೆ, ಪ್ರಮುಖ ನೆಲೆಗಳ ಮೇಲೆ ದಾಳಿಯಾಗುವಂತಹ ನಿಟ್ಟಿನಲ್ಲಿ ಏರ್ಪೋರ್ಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇದರಿಂದ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ಆ ರೈಲನ್ನು ಓಡಿಸೋದಕ್ಕೆ ಭಾರತ ರೈಲ್ವೆ ಇಲಾಖೆ ನಿರ್ಧರಿಸಿತ್ತು. ಈ ವಿಶೇಷ ರೈಲುಗಳು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕೆಂಗಣ್ಣಿಗೆ ಗುರಿಯಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆ ರೈಲಿನಲ್ಲಿ ವಿದ್ಯುತ್ ಅನ್ನ ಆಫ್ ಮಾಡಲಿಕ್ಕೆ ಸೂಚನೆಯನ್ನ ಮಾಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಿದ್ದಾರೆ. ಅಂದ್ರೆ ಯಾರೂ ಕೂಡ ಲೈಟ್ ಅನ್ನ ಆನ್ ಮಾಡಬಾರದು ಈ ರೈಲುಗಳಲ್ಲಿ ಅಂತ. ರೈಲು ಸಂಚಾರದ ವೇಳೆ ವಿದ್ಯುತ್ ಅನ್ನ ಆನ್ ಮಾಡದೇ ಇರೋ ರೀತಿ ಆದೇಶವನ್ನ ಹೊರಡಿಸಿತ್ತು. ಒಂದೇ ಭಾರತ್ ಸೇರಿ 5 ಪ್ರಮುಖ ರೈಲುಗಳಲ್ಲಿ ಬ್ಲಾಕ್ಔಟ್ ಮಾಡಿ ಆದೇಶವನ್ನ ನೀಡಿದೆ ರೈಲ್ವೆ ಇಲಾಖೆ. ಜಮ್ಮು ಏರ್ಪೋರ್ಟ್ನಲ್ಲಿ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕೆಂದ್ರೆ ಮೊನ್ನೆ ರಾತ್ರಿ ನಡೆದಂತಹ ದಾಳಿಯಲ್ಲಿ ಜಮ್ಮುವಿನ ಏರ್ಪೋರ್ಟ್ ಅನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನು ನಡೆಸಿತ್ತು. ಈ ಪಾಕಿಸ್ತಾನದ ದಾಳಿಗೆ ಪ್ರತಿದಾಳಿಯನ್ನ ಮಾಡಿತ್ತು ಭಾರತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.